ಹರೇ ಕೃಷ್ಣ. ನಾನು ಶಿವಲೀಲಾ. ಸೊ ನಾನು ಅದ್ಭುತವಾಗಿದ್ದೀನಿ. ಸೊ ನೀವು ಅದ್ಭುತವಾಗಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಉಡುಪಿಲಿದ್ದೀವಿ. ಆ್ಯಕ್ಚುಲಿ 3 ದಿನ ಆಯಿತು ನಾವು ಉಡುಪಿಗೆ ಬಂದು. ಸೊ ಏನು 3 ದಿನ ಉಡುಪಿಲಿ ಏನು ಮಾಡ್ತಿದ್ದೀನಿ ಅಂದ್ಕೊತಿದ್ದೀರಾ? ಸೊ ಇಲ್ಲಿ 72 ಗಂಟೆಗಳ ಕಾಲ ಮುಚ್ಚಿದ ಕಣ್ಣನ್ನು ತೆರೆಯದೆ ಮೌನ ಧ್ಯಾನ ಯಜ್ಞವನ್ನು ನಾವು ಸಾವಿರಾರು ಮಾಸ್ಟರ್ಸ್ಗಳು ಸೇರಿ ಮಾಡಿದ್ವಿ. ಸೊ ಅದ್ಭುತವಾದ ರಿಸಲ್ಟ್ ಕೊಟ್ಟಿದೆ ಎಲ್ಲರಿಗೂ. ಸೊ ಅದು ನಮ್ಮ PSSM ನಿದ್ರೆಯನ್ನು ಜಯಿಸಿದ ಯೋಗಿ ಅರುಣ್ ಮಾಸ್ಟರ್ ಅವರ ಜೊತೆ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ವಿ ಧ್ಯಾನ ಯಜ್ಞವನ್ನು. ಸೊ ಇವಾಗ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನೇ ಕೇಳೋಣ, ಅದು ಯಜ್ಞದ ಮಹತ್ವ ಏನು ಅಂತ ಆ ವಿಷಯದ ಬಗ್ಗೆ ಅವ್ರ ಜೊತೆ ನಾವು ಚರ್ಚೆ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಇವಾಗ ಗುಡಾಕೇಶ ಧ್ಯಾನ ಅಂತ ಬರುತ್ತೆ, ಅನಪನಸತಿ ಧ್ಯಾನ ಅಂತ ಬರುತ್ತೆ. ಎರಡರಲ್ಲಿ ಏನ್ ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಅಂತ ಏನಿಲ್ಲ, ಎರಡು ಒಂದೇನೆ. ಆನಾಪಾನಸತಿ ಧ್ಯಾನ ಅಂತಂದ್ರೆ ಆರಂಭಿಕ ಹಂತದಲ್ಲಿ ಪ್ರತಿಯೊಬ್ಬರು ಕೂಡ ಆಚರಿಸಬಹುದಾದ ಧ್ಯಾನದ ಸ್ಥಿತಿ. ಹೇಗೆ ನಾವು ಧ್ಯಾನವನ್ನು ಮಾಡಬೇಕು ಅಂತ. ಆನಾಪಾನಸತಿ ಅಂದ್ರೆ ಆನಾಪಾನ, ಒಳಗೆ ಹೊರಗೆ ಏನು ನಮ್ಮ ಉಸಿರಾಟ ಹೋಗಿ ಒಳಗಡೆ ಹೊರಗೆ ಬರ್ತದೆ, ಅದನ್ನೇ ಗಮನಿಸ್ತಾ ಕೊಡೋದು, ಅದೇ ಆನಾಪಾನಸತಿ ಧ್ಯಾನ. ಅದನ್ನು ಒಬ್ಬ ಧ್ಯಾನಿಯಾದವರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಯೋಗಿ ಸ್ಥಿತಿಯನ್ನು ತಲುಪಿದ್ದಾರೆ. ಅಂದ್ರೆ ಗುಡಾಕೇಶದಲ್ಲಿ ಏನಾಗ್ತದೆ ಅಂದ್ರೆ, ಗುಡಾಕೇಶ ಪದದ ಅರ್ಥವೇ ನಿದ್ರೆಯನ್ನ ಜಯಿಸಿದವನು ಅಂತ. ಅಂದ್ರೆ ರಾತ್ರಿ ಎಲ್ಲ ನಾವು ಸಹಜವಾಗಿ ನಿದ್ದೆಯನ್ನು ಮಾಡ್ತಾ ರಾತ್ರಿಯನ್ನು ಕಳಿತೀವಿ. ಆದ್ರೆ ಒಬ್ಬ ಧ್ಯಾನಿಯಾದವರು ಸಾಧನೆಗೆ ನಿಂತಾಗ ಆ ರಾತ್ರಿಯನ್ನು ಸಂಪೂರ್ಣ ನಿದ್ರಾ ಸಮಯವನ್ನು ಧ್ಯಾನ ಮಾಡ್ತಾ ಕಳೀತಾರೆ. ಆಗ ನಿದ್ರೆಯ ಬದಲಾಗಿ ಧ್ಯಾನವನ್ನು ತಾನು ಯಾವಾಗ ರೂಢಿಸಿಕೊಳ್ತಾನೆ ಅವನೊಬ್ಬ ಯೋಗಿ ಸ್ಥಿತಿಯನ್ನು ತಲುಪ್ತಾನೆ. ಅಂದ್ರೆ ಅವನು ಗುಡಾಕೇಶನಾದ. ಗುಡಾಕೇಶ ಅಂದ್ರೆ ನಿದ್ರೆಯನ್ನ ಜಯಿಸಿದವನು ಅಂತ. ಇದೆಲ್ಲ ಗೀತೆಯಲ್ಲಿ ಕೂಡ ಉಲ್ಲೇಖ ಇದೆ, ಮಹಾಭಾರತದಲ್ಲಿ, ರಾಮಾಯಣಗಳಲ್ಲೂ ಕೂಡ ಈ ಗುಡಾಕೇಶ ಅನ್ನುವುದು ಒಂದು ಸಂಬೋಧನೆ ಅಷ್ಟೇ. ಆ ಒಂದು ನಿದ್ರೆಯನ್ನ ಜಯಿಸಿದವನು, ನಿದ್ರೆ ಅಂದ್ರೆ ಮಾಯೆ, ಆ ಮಾಯೆಯನ್ನು ದಾಟಿ ನಿಂತವನು ಅಂತ ಹೇಳಿ. ಅದರ ಅರ್ಥ ರಾತ್ರಿ ಎಲ್ಲ ಅವರು ಎಲ್ಲರ ಹಾಗೆ ಹಾಸಿ ಬಳಿ ಮಲಗಿಕೊಳ್ಳುವುದಿಲ್ಲ, ಬದಲಾಗಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತು ರಾತ್ರಿ ಎಲ್ಲ ಧ್ಯಾನ ಮಾಡದ ರಾತ್ರಿಯನ್ನು ಕಳೀತಾರೆ. ಅದೇ ಗುಡಾಕೇಶ. ಅಂದ್ರೆ ಗುಡಾಕೇಶದಲ್ಲಿ ಎಲ್ಲರೂ ಫಾಲೋ ಮಾಡ್ತಾ ಇರೋದು ಯಾವುದನ್ನು? ಆನಾಪಾನಸತಿ ಧ್ಯಾನವನ್ನು. ಹಾಗಾಗಿ ಆನಾಪಾನಸತಿ ಧ್ಯಾನ ಬೇರೆ ಅಲ್ಲ, ಗುಡಾಕೇಶ ಧ್ಯಾನ ಬೇರೆ ಅಲ್ಲ. ಗುಡಾಕೇಶ ಅನ್ನೋದು ಒಂದು ಆನಾಪಾನಸತಿಯಲ್ಲಿ ಒಂದು ಸಾಧನೆ ಅಷ್ಟೇ. ಸೊ ಎರಡು ಒಂದೇ, ನಾವು ಯಾವ್ದು ಮಾಡಿದ್ರು ಎಲ್ಲ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಅನ್ನೋದೇ ನಿಮ್ಮ ಅಭಿಪ್ರಾಯ. ಸೊ ನೀವು ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಾ? ನಾನು ಧ್ಯಾನಕ್ಕೆ ಬಂದು ಕೆಲವೇ ತಿಂಗಳಿನಿಂದಲೇ ನಾನು ಗುಡಾಕೇಶ ಮಾಡಲಿಕ್ಕೆ ಶುರು ಮಾಡಿದೆ. ಯಾಕೆಂದ್ರೆ ನನಗೆ ಧ್ಯಾನಕ್ಕೆ ಎಲ್ಲರ ಹಾಗೆ ಅನಿಸ್ತಾ ಇರಲಿಲ್ಲ. ನನಗೆ ಅರ್ಧ ಗಂಟೆ, ಒಂದು ತಾಸು ಧ್ಯಾನ ಮಾಡಿದ್ರೆ ಅದು ತೃಪ್ತಿ ಅನಿಸ್ತಾ ಇರಲಿಲ್ಲ. ಇಲ್ಲ, ನಾನು ಮಾಡಬೇಕಾದದ್ದು ಬೇರೆ ಇದೆ, ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ. ಆಗ ನನಗೆ ಹೀಗೆ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿರಲಿಲ್ಲ. ರಾತ್ರಿ ಎಲ್ಲ ಧ್ಯಾನ ಮಾಡೋದು, ಗುಡಾಕೇಶ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ರಾತ್ರಿ ಎಲ್ಲ ಕೂತು ಧ್ಯಾನ ಮಾಡೋರು ಇದ್ದಾರೆ. ಅದು ಯಾವುದೋ ಕಾಲದಲ್ಲಿ ಕ್ಷೇತ್ರಾಯೋಗದಲ್ಲಿ ಮಾತ್ರ ಮಾಡಿದ್ದಲ್ಲ, ಈಗಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವುದು ಅದು ಕಾಲಾಂತರದಲ್ಲಿ ಗೊತ್ತಾಯಿತು. ಅದನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ನಾವು ಅದನ್ನು ಅಭ್ಯಾಸ ಮಾಡಿದ ಒಬ್ಬ ಗುರುಗಳನ್ನು ಕೂಡ ನಾವು ಆಶ್ರಯಿಸಿದ್ವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಆರಂಭಿಕ ಹಂತದಲ್ಲಿ ಕಲಿತು ಅದರ ಪ್ರಯೋಜನವನ್ನು ಪಡೆದ ಮೇಲೆ ನಾವು ಅದನ್ನು ಲೋಕಕ್ಕೆ ಮಾಡ್ತಾ ಇದ್ದೀವಿ. ಈ ವಿದ್ಯೆ ಅನ್ನೋದು ಗುಪ್ತಗಾಮಿನಿಯಾಗಿ ಇರಬಾರ್ದು, ಲೋಕಕ್ಕೆ ಕಲ್ಯಾಣಕ್ಕಾಗಿ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತ ಹೇಳಿ ಅದನ್ನು ಹಂಚುವ ಕಾರ್ಯವನ್ನು ನಾನು ಮಾಡ್ತೀನಿ. ಸೊ ನಿಮ್ಮ ಕನಸೇನು ಸರ್? ಪತ್ರಿಜಿಯವರ ಕನಸಾದ ನಿಮ್ಮ ಕನಸೇನು ಸರ್? ನಮ್ಮ ಕನಸು ಅಂತಂದ್ರೆ ಪತ್ರಿಜಿಯವರ ಕನಸೇ ನಮ್ಮ ಕನಸು. ಪತ್ರಿಜಿಯವರ ಕನಸು ಅಂದರೆ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರ ಜಗತ್ತು, ಜೊತೆಗೆ ಗುಡಾಕೇಶ ಜಗತ್ತು. ಇಡೀ ಜಗತ್ತು ಧ್ಯಾನಮಯವಾಗಲಿ, ಇಡೀ ಜಗತ್ತಿನಾದ್ಯಂತ ಪಿರಮಿಡ್ಗಳು ಸೃಷ್ಟಿಯಾಗಬೇಕು, ಇಡೀ ಜಗತ್ತಿನಲ್ಲೆಲ್ಲರೂ ಸಸ್ಯಾಹಾರಿಗಳಾಗಬೇಕು, ಅಹಿಂಸಾ ಪರಿಪಾಲನೆ ಮಾಡಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ನಿದ್ರೆ ಎನ್ನುವ ಮಾಯೆಯನ್ನು ಗೆದ್ದು ಎಲ್ಲರೂ ರಾತ್ರಿಯೆಲ್ಲ ಧ್ಯಾನ ಮಾಡದ ಯೋಗಿಗಳಾಗಿ ಗುಡಾಕೇಶರಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಕೆಲವೇ ದಿನದಲ್ಲಿ ಯಶಸ್ಸನ್ನು ಕೂಡ ಪಡಿತೇವೆ ಅನ್ನೋ ಭರವಸೆ. ಹಾಂ ಸರ್, ಮತ್ತೆ ಇದು ಇವಾಗ ನೀವು 9 ಗಂಟೆಗೆ ಸ್ಟಾರ್ಟ್ ಮಾಡಿ ಗುಡಾಕೇಶ ಧ್ಯಾನ ಅಂದರೆ ಬೆಳಗ್ಗೆ 6, 6:30, 7ಕ್ಕೆ ಮುಗಿಸ್ತೀರಿ. ರಾತ್ರಿ ಎಲ್ಲ ಯೋಗನೇ ಇದು ಜಾಸ್ತಿ ನಾವು ಧ್ಯಾನದಲ್ಲೇ ಕಳೀತೀವಿ.
ಸೊ ಇದು ಬೆಳಗ್ಗೆ ನಿದ್ದೆ ಬಂದಂಗೆ ಆಗೋದು, ಅಂದ್ರೆ ಮನುಷ್ಯರ ಕೆಲ್ಸಕ್ಕೆ ಇರ್ಬೋದು. ಏನಪ್ಪ ನಾವು ರಾತ್ರಿ ಎಲ್ಲ ಬರೀ ಧ್ಯಾನನ ಮಾಡ್ತಿರ್ತೀವಿ, ನಾವು ಬೆಳಗ್ಗೆ ಹಿಂಗೆ ಫ್ರೆಶ್ನೆಸ್ ಇರ್ತೀವಿ ಅಂತ ಎಷ್ಟೋ ಜನ ಗುಡಾಕೇಶಕ್ಕೆ ಬರದೇ ಇರ್ಬೋದು. ಸೊ ಇಲ್ಲ ಇದ್ರ ಏನು ಬೆನಿಫಿಟ್ ಇದೆ ನಾವು ಗುಡಾಕೇಶದಿಂದ ಅಂತ ಜನಕ್ಕೆ ಗೊತ್ತಾದ್ರೆ ಸೊ ಇನ್ನೂ ಹೆಚ್ಚೆಚ್ಚು ಜನ ಗುಡಾಕೇಶಕ್ಕೆ ಬರ್ಬೋದು. ಸೊ ಅದನ್ನ ಒಂದು ಸ್ವಲ್ಪ ತಿಳಿಸಿ ಸರ್, ಏನು ಬೆನಿಫಿಟ್ ಇದೆ ನಾವು ರಾತ್ರಿ ಎಲ್ಲ ನಿದ್ರೆಯನ್ನು ಜಯಿಸಿ ಧ್ಯಾನ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಜನಕ್ಕೆ? ಮೊದಲನೇದಾಗಿ ಇವತ್ತು ಬಹಳ ಬ್ಯುಸಿ ಲೈಫ್ ಇದೆ ಅಲ್ವಾ, ಎಷ್ಟು ಕೆಲಸ ಇರ್ತದೆ ಬೆಳಿಗ್ಗೆ ಎಲ್ಲ ಕೆಲಸ, ಆಮೇಲೆ ಬೆಳಗ್ಗೆಲ್ಲ ಕೆಲಸ ಆದಮೇಲೆ ರಾತ್ರಿ ಬಂದ ಮೇಲೆ ಮತ್ತೆ ಸಂಸಾರಿಕ ಜೀವನ ಹೀಗೆ ಬ್ಯುಸಿ ಆಗಿದ್ದಾರೆ. ಇದರ ನಡುವೆ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಸಮಯವೇ ಇಲ್ಲದಂತಾಗಿದೆ. ಹಾಗಾಗಿ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲ. ಅಂದ್ರೆ ಹಾಗಾಗಿ ನಾವು ಧ್ಯಾನ ಸಾಧನೆ ಮಾಡ್ತೀವಿ, ಆಧ್ಯಾತ್ಮಿಕ ಸಾಧನೆ ಮಾಡ್ತೀವಿ ಅಂತ ಹೇಳಿ ಸಂಸಾರವನ್ನ ಅಥವಾ ಮಾಡುವ ಕೆಲಸವನ್ನ, ಲೌಕಿಕ ಬದುಕನ್ನ ನೆಗ್ಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಪತ್ರಿಕೆಜಿಯವರ ಕಾನ್ಸೆಪ್ಟ್ ಅಲ್ಲಿ ಸಂಸಾರದಲ್ಲಿ ನಿರ್ವಾಣ, ಅಂದ್ರೆ ಮಕ್ಕಳು ಬೇಕು, ಮನೆ ಬೇಕು, ಸಂಸಾರ ಬೇಕು, ಎಲ್ಲವೂ ಬೇಕು, ಎಲ್ಲವನ್ನ ನಿಭಾಯಿಸ್ತಾ ಜೊತೆಗೆ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಮಾಡ್ತಾ ಹೋಗ್ಬೇಕು. ಅದಕ್ಕಿರುವ ಬಹಳ ಬಹಳ ಅಂದ್ರೆ ಬಹಳ ಒಳ್ಳೆಯ ವಿಧಾನ ಅಂತಂದ್ರೆ ಅದು ನಾವು ರಾತ್ರಿ ಧ್ಯಾನ. ಯಾಕೆಂದ್ರೆ ಎಂಥವ್ರು ಎಷ್ಟೇ ಬಿಸಿ ಇರ್ಬೋದು, ಯಾವುದೇ ಪ್ರದೇಶಕ್ಕೆ ಹೋಗಲಿ, ಊರಿಗೆ ಹೋಗಲಿ, ಎಷ್ಟೇ ಅವರಲ್ಲಿ ವ್ಯವಸ್ಥೆ ಇದ್ರೂ ಕೂಡ ರಾತ್ರಿ ಅಂತ ಎಲ್ಲರೂ ನಿದ್ದೆ ಮಾಡಿ ಮಾಡ್ತಾರೆ, ಎಲ್ಲರೂ ಮಲಗುತ್ತಾರೆ. ಆ ಮಲಗುವ ಸಮಯದಲ್ಲಿ ಧ್ಯಾನ ಮಾಡಿ ಅಷ್ಟೇ. ನಾವು ನೀವು ಯಾವುದಾದ್ರು ಕಾಂಪ್ರಮೈಸ್ ಆಗಬೇಕಾಗಿಲ್ಲ. ನಿಮ್ಮದು ಏನಿರ್ತೀರ ಸಂಸಾರಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ರಾತ್ರಿಗೆ ಮಲಗಲಿಕ್ಕೆ ಅಂತೂ ಎಲ್ಲರೂ ಹೋಗ್ತಿರೋದು. ಆ ಮಲಗುವ ಸಮಯದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ಮಾಡಿ ಅನ್ನೋದು ನಮ್ಮ ಇದು. ಎರಡನೇದಾಗಿ ನೀವು ಕೇಳಿದ್ರಿ, ಇದರಿಂದ ನಮಗೆ ಬೆಳಗ್ಗೆ ಎದ್ದು ಸಮಸ್ಯೆ ಆಗಲ್ಲ ಅಥವಾ ಆರೋಗ್ಯದ ಮೇಲೆ ದುಷ್ಪರಿಣಾಮ, ಹಾಗೇನಿಲ್ಲ. ಪ್ರತಿಯೊಬ್ಬರು ಯಾಕೆ ನಿದ್ದೆ ಮಾಡ್ತಾರೆ? ದೇಹಕ್ಕೆ ಒಂದು ರಿಲ್ಯಾಕ್ಸ್ ಬೇಕು, ಒಂದು ಶಕ್ತಿ ಬೇಕು, ಅಂದರೆ ಅದು ದಡಿದಿರ್ತದೆ ದಿನಪೂರ್ತಿ, ಒಂದು ವಿಶ್ರಾಂತಿ ಬೇಕು ಅಂತ ಹೇಳಿ ಅದನ್ನ ಒಬ್ಬ ವ್ಯಕ್ತಿ ತಾನು ನಿದ್ದೆಯಲ್ಲಿ ಪಡೀಲಿಕ್ಕೆ ಶುರು ಮಾಡ್ತಾನೆ. ಆ ನಿದ್ದೆಯಲ್ಲಿ ಪಡೆಯಬಹುದಾದ ಒಂದು ವಿಶ್ರಾಂತ ಸ್ಥಿತಿಯನ್ನು ಧ್ಯಾನದಲ್ಲಿ ಪಡೀಲಿಕ್ಕೆ ಶುರು ಮಾಡಿದಂತಾದರೆ ಆ ದೇಹಕ್ಕೆ ನಿದ್ರೆಯ ಅವಶ್ಯಕತೆ ಇರೋಲ್ಲ. ನಿದ್ರೆಯಿಂದ ಪಡೆಯಬಹುದಾದದನ್ನ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಶಕ್ತಿಯನ್ನ, ವಿಶ್ರಾಂತಿಯನ್ನ ಧ್ಯಾನದಿಂದಲೇ ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಬೆಳಗ್ಗೆ ಎದ್ದಾಗ ನೀವು ಮನೆಗೆ ಎದ್ದು ಕೂಡ ಕೆಲವೊಮ್ಮೆ ಅದು ನಿಮಗೆ ಬಾಡಿಗೆ ಪೇನ್ ಇರ್ತದೆ ಅಥವಾ ಇನ್ನೂ ದೇಹಕ್ಕೆ ಸಾಕಾಗಿರಲ್ಲ, ಸುಸ್ತಿರ್ತದೆ. ಆದರೆ ಧ್ಯಾನ ಮಾಡುವವರಿಗೆ ಹಾಗಾಗಲ್ಲ, ಎನರ್ಜಿ ಜಾಸ್ತಿ ಇರ್ತದೆ, ದಿನ ಪೂರ್ತಿ ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ತಮ್ಮ ಯಾವುದರಲ್ಲೂ ಕಾಂಪ್ರಮೈಸ್ ಇಲ್ಲದೆ ಎಲ್ಲ ಸಾಧನೆ ಮಾಡ್ತಾ ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಆಗ್ತದೆ. ಆಧ್ಯಾತ್ಮಿಕವಾಗಿ ಹಂತದಲ್ಲಿ ಉನ್ನತಿಯನ್ನು ಹೊಂದುತ್ತಾ ಹೋಗ್ತಾರೆ. ಅಂದ್ರೆ ಈ ಗುಡಾಕೇಶ ಧ್ಯಾನ ಮಾಡೋದ್ರಿಂದ ಯಾವುದೇ ಜನಕ್ಕೂ ತೊಂದರೆ ಆಗಲ್ಲ, ನಾವು ಅವಶ್ಯವಾಗಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ತೊಂದರೆ ಇಲ್ಲ. ಇವತ್ತು ಸಾವಿರಾರು ಜನ ನಮ್ಮ ಮಾರ್ಗದರ್ಶನದಲ್ಲಿ ಸಾವಿರಾರು ಜನ ಗುಡಾಕೇಶರಾಗಿದ್ದಾರೆ. ಗುಡಾಕೇಶನ ನಿದ್ರೆಯನ್ನು ಜಯಿಸಿ ನಿದ್ದೆಯನ್ನೇ ಮಾಡಬೇಕು, ರಾತ್ರಿಯೆಲ್ಲ ಧ್ಯಾನ ಮಾಡ್ತಾ ಆಧ್ಯಾತ್ಮಿಕವಾಗಿ ಕೆಲವರು ಅದರಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಎನ್ಲೈಟನ್ಮೆಂಟ್ ಸ್ಥಿತಿ, ಆ ಒಂದು ಸ್ಥಿತಿಯನ್ನು ಕೂಡ ತಂದಿದ್ದಾರೆ. ಅವರೆಲ್ಲರೂ ದಿನನಿತ್ಯದ ಕೆಲಸವನ್ನು ಬೆಳಗ್ಗೆ ಎದ್ದು ಅವರ ಕೆಲಸ ಏನಿದೆ, ಕೆಲವರು ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಪ್ರತಿಯೊಬ್ಬರು ಮಾಡ್ತಾ ಹೋಗಿದ್ದಾರೆ, ಸಾಧನೆ ಮಾಡಿದ್ದಾರೆ, ಇನ್ನು ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚು ಜನ ಅದರಲ್ಲಿ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಒಳ್ಳೆಯ ಇದೆ. ಎಲ್ಲರಿಗಿಂತ ಹೆಚ್ಚಾಗಿ ಇದರಲ್ಲಿ ನಾವು ಕಷ್ಟಪಡಬೇಕಾದದ್ದು ಯಾವುದಿಲ್ಲ, ಯಾವುದನ್ನು ಕಳ್ಕೊಳ್ಬೇಕಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ನಮ್ಮ ಕಂಫರ್ಟಬಲ್ ಝೋನಲ್ಲಿ ಕುಳಿತುಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲ, ಯಾವುದನ್ನು ತ್ಯಾಗ ಮಾಡಬೇಕಾಗಿಲ್ಲ. ಆಮೇಲೆ ಹಾಗಾಗಿ ಬಹಳ ಸರಳವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮನೆಯಲ್ಲೇ ಕುಳಿತು ಒಬ್ಬ ಯೋಗಿಯ ಸ್ಥಿತಿಯನ್ನು ಒಬ್ಬ ಸಂಸಾರಿಯಾಗಿ ತಲುಪಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಆಮೇಲೆ ಉಪಯೋಗಿಸ್ಕೊಳ್ಬೇಕು. ಯಾವುದೇ ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಯಾವುದೇ ಗುರುವನ್ನು ಅರಸಿ ಹೋಗಬೇಕಾಗಿಲ್ಲ. ಇವತ್ತು ನಾವು ಆನ್ಲೈನಲ್ಲಿ ರಾತ್ರಿ 9ರಿಂದ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಜೂಮ್ ಮತ್ತು ಯೂಟ್ಯೂಬ್ನಲ್ಲಿ ತರಗತಿಯನ್ನು ನಡೆಸ್ತಾ ಇದ್ದಾರೆ. ಎಷ್ಟೊಂದು ಜನ ಅದರಲ್ಲಿ ಜಾಯ್ನ್ ಆಗಿ ನೂರಾರು ಸಾವಿರಾರು ಜನ ಗುಡಾಕೇಶರಾಗ್ತಾ ಇದ್ದಾರೆ, ಆಗಿದ್ದಾರೆ. ಇನ್ನೂ ಹೆಚ್ಚು ಜನ ಇದರ ಕಡೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕನಸು ಕೂಡ ಪ್ರತಿಯೊಂದು ಮನೆಗೂ ಈ ಒಂದು ಧ್ಯಾನ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್, ಮತ್ತೆ ಇವಾಗ 72 ಗಂಟೆಗಳ ಕಾಲ ಮುಚ್ಚಿದ ಕಣ್ಣು ತೆರೆಯದೆ ಮೌನ ಧ್ಯಾನ ಇದನ್ನ ಉಡುಪಿಯಲ್ಲಿ ಮಾಡಿದ್ರಿ. ಸೊ ಅದು ಉಡುಪಿಯಲ್ಲೇ ಯಾಕೆ ಮಾಡಬೇಕು ಅಂತ ಬಂತು ಅಂತ? ಉಡುಪಿಯಲ್ಲಿಯೇ ಯಾಕೆ ಮಾಡಬೇಕು ಅಂತಂದ್ರೆ ಒಮ್ಮೆ ಧ್ಯಾನದಲ್ಲಿರುವಾಗ
ಉಡುಪಿ ಕೃಷ್ಣನೇ ಬಂದು ನಮಗೆ ಹೇಳಿದಂಥ ವಿಚಾರ. ನೀವು ಉಡುಪಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಬಂದು ಒಂದು ಈ ಥರ ಧ್ಯಾನ ಯಜ್ಞವನ್ನು ಮಾಡಬೇಕು ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ. ಅದು ಆವಾಗಿಂದ ನಾವು ನಿಧಾನ ಪ್ರಯತ್ನ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಸರಿಯಾಗಿ ಕೃಷ್ಣನ ಪ್ರೇರಣೆ ಇದ್ದಿದ್ದರಿಂದ ಒಂದು ಸಂಕಲ್ಪ ಮಾಡಿದ್ದರಿಂದ ಅದು ಯಾವುದೇ ರೀತಿಯ ಸಮಸ್ಯೆಯೂ ಇಲ್ಲದೆ ಎಲ್ಲ ರೀತಿಯಲ್ಲೂ ತನ್ನಷ್ಟಕ್ಕೆ ತಾನೇ ಇದಾಗಿ ಇವತ್ತು ಕೃಷ್ಣನ ಸನ್ನಿಧಾನದಲ್ಲಿ ಶ್ರೀಕೃಷ್ಣ ದೇವಾಲಯದ ಒಳಗಡೆ ಕೃಷ್ಣನ ಇಚ್ಛೆಯಂತೆ ಸಂಕಲ್ಪದಂತೆ ನೂರಾರು ಜನ ಗುಡಾಕೇಶ ಜ್ಞಾನಿಗಳು ಭಾಗವಹಿಸಿ ಅತ್ಯಂತ ಅದ್ಭುತವಾಗಿ ಲೋಕದ ಕಲ್ಯಾಣಕ್ಕಾಗಿ ಅಂತ ಹೇಳಿ ಈ ಧ್ಯಾನ ಯಜ್ಞವನ್ನು ನೆರವೇರಿಸಿದ್ದಾರೆ. ಪ್ರತಿಯೊಬ್ಬರೂ ಭಾಗವಹಿಸಿ ಅತ್ಯಂತ ಕ್ರಿಯಾಶೀಲರಾಗಿ ಭಾಗವಹಿಸಿದ್ದಾರೆ. ಈ ಸಾಧನೆಯಲ್ಲಿ ಪ್ರತಿಯೊಬ್ಬರೂ ಯಶಸ್ವಿಯೂ ಕೂಡ ಆಗಿದ್ದಾರೆ, ಅದರ ಪ್ರಯೋಜನವನ್ನು ಪಡೆದಿದ್ದಾರೆ. ಹಾಗಾಗಿ ಇದು ಅವರ ಆಧ್ಯಾತ್ಮಿಕ ಸಾಧನೆ ಜೊತೆಗೆ ಲೋಕ ಕಲ್ಯಾಣ ಎರಡೂ ಕೂಡ ಸಾಧ್ಯ ಆಗ್ತದೆ. ಅಂದ್ರೆ ಉದ್ದೇಶ ಇದ್ರದ್ದೇನಪ್ಪ ಅಂದ್ರೆ ಲೋಕ ಕಲ್ಯಾಣನೇ. ಈ ಧ್ಯಾನದ ಉದ್ದೇಶನೇ, ಯಜ್ಞದ ಉದ್ದೇಶನೇ ಲೋಕದ ಕಲ್ಯಾಣ. ಈಗ ನಾವು ಎಲ್ಲ ಧ್ಯಾನಿಗಳು, ಸಾಧಕರು, ಯೋಗಿಗಳು ಒಂದು ಕಡೆ ಹೋಗಿ ಕೂತು ಧ್ಯಾನ ಮಾಡಿದಾಗ ಇದೊಂದು ದೊಡ್ಡ ಶಕ್ತಿ ವಲಯ ಅನ್ನೋದು ಶುರುವಾಗ್ತದೆ. ಅಲ್ಲಿರುವಂಥ ನೆಗೆಟಿವ್ ಇರ್ಬೋದು, ಬ್ಲಾಕೇಜ್ ಇರ್ಬೋದು, ಎಲ್ಲ ನಿವಾರಣೆಯಾಗಿ ಎಲ್ಲರಲ್ಲೂ ಸಾತ್ವಿಕತೆ ಅನ್ನೋದು ಬರ್ತದೆ. ಸತ್ಯ, ಶಾಂತಿ, ನ್ಯಾಯ, ನೀತಿ, ಧರ್ಮ, ಅಹಿಂಸಾ ಭಾವ ಜೊತೆಗೆ ಎಲ್ಲರೂ ಧ್ಯಾನಿ ಆಗಬೇಕು ಅನ್ನೋ ಒಂದು ಭಾವ ಎಲ್ಲ ಇಡೀ ಆ ಒಂದು ಪರಿಸರದಲ್ಲಿ ಒಂದು ಬದಲಾವಣೆಯನ್ನು ತರ್ತದೆ. ಆಮೇಲೆ ಒಂದು ಅಲ್ಲೇನಾದರೂ ಮುಂದೆ ಏನಾದರೂ ಕೆಟ್ಟದ್ದು ಆಗಬೇಕು ಈ ಥರದ್ದು ಏನಾದರೂ ಇದ್ದರೆ ಅದು ಕೂಡ ನಿವಾರಣೆಯಾಗಿ ಒಂದು ಸನ್ಮಾರ್ಗದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಂದು ಈ ಕ್ಷೇತ್ರದಲ್ಲಿ ಆಗಿದೆ. ನಾವು ನಿನ್ನೆ ಧ್ಯಾನ ಯಜ್ಞವನ್ನು ಮುಗಿಸಿ ಅದನ್ನು ಹೇಗೆ ನಾವು ಅದನ್ನು ಪರಿಸಮಾಪ್ತಿ ಮಾಡುವಾಗ ಪ್ರಕೃತಿಯು ಕೂಡ ಅದಕ್ಕೆ ಸ್ಪಂದಿಸಿ ಮಳೆ ಬಂದಿದೆ. ಮಳೆ ಬಂದು ಒಳ್ಳೆ ರೀತಿಯಾಗಿ ಮಳೆಯನ್ನು ಕೂಡ ಒಂದು ಶುಭ ಸೂಚನೆ. ಯಾಕೆಂದರೆ ಇಷ್ಟು ದಿವಸ ಇಲ್ಲದ ಮಳೆ ನಿನ್ನೆ ರಾತ್ರಿ ಅದೇ ಸಮಯದಲ್ಲಿ ಬಂದಿದೆ. ಅಂದರೆ ಪ್ರಕೃತಿ ಕೂಡ ಅದಕ್ಕೆ ದನಿಗೂಡಿಸ್ತದೆ. ಅಂದರೆ ನಾವು ಮಾಡಿದ ಆ ಧ್ಯಾನ ಯಜ್ಞ ದೊಡ್ಡ ಬದಲಾವಣೆಯನ್ನು ತರ್ತದೆ ಮುಂದಿನ ದಿನಗಳಲ್ಲಿ ಅನ್ನೋದು ಅದರ ಸಂಕೇತ. ಅಂದ್ರೆ ಈ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಶಾಂತಿ ನೆಮ್ಮದಿ ನೆಲೆಸಲಿ ಅನ್ನೋದೇ ಉದ್ದೇಶ. ಸೊ ಆದ್ರೂ ಸರ್ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಎಷ್ಟೊಂದ್ ಜನಕ್ಕೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಜಗಳ, ಕೋಲಾಹಲ, ಹೊಡೆದಾಟ, ಬಡದಾಟ ಜಗತ್ತಲ್ಲಿ ಇದ್ದೇ ಇದೆ ಸರ್. ಈ ಸೃಷ್ಟಿಯ ಉದ್ದೇಶ ಏನು ಅಂತ, ಇಷ್ಟೆಲ್ಲ ಜಗಳ, ಮನಸ್ತಾಪ, ನೆಮ್ಮದಿ ಇಲ್ಲದರ ಮಧ್ಯೆ ಈ ಸೃಷ್ಟಿಯ ಉದ್ದೇಶವೇನು ಇಷ್ಟೆಲ್ಲ ಇರ್ಬೇಕಾದ್ರೆ ಅಂತ? ಸೃಷ್ಟಿಯ ಉದ್ದೇಶ ಅನ್ನೋದಕ್ಕಿಂತ ಸೃಷ್ಟಿಯಲ್ಲಿರುವಂತಹ ಆತ್ಮಗಳ ಉದ್ದೇಶ ಏನು ಅನ್ನೋದೇ ಇರುತ್ತೆ. ಭಗವಂತ ಯಾಕೆ ಈ ಸೃಷ್ಟಿಯನ್ನು ಮಾಡಿದ್ದಾನೆ ಅಂದರೆ ಆತ್ಮಗಳು ಒಂದು ಸಾಧನೆಯನ್ನು ಮಾಡಲಿ ಅಂತ. ಅಂದರೆ ಒಂದು ಆತ್ಮ ಮೇಲಿನ ಲೋಕದಲ್ಲಿ ಆತ್ಮಗಳು ಇರ್ತವೆ. ಅದು ಇನ್ನೂ ಉನ್ನತ ಸ್ಥಿತಿಯನ್ನು ತಲುಪಬೇಕು ಅಂದರೆ ಅಲ್ಲಿ ಬೇರೆ ಯಾವುದೇ ಮಾರ್ಗ ಇಲ್ಲ. ಅದಕ್ಕಿರುವುದು ಒಂದು ಏಕೈಕ ಮಾರ್ಗ, ಈ ಭೂಮಿಯ ಮೇಲೆ ಬಂದು ಸಾಧನೆ ಮಾಡಬೇಕು. ಭೂಮಿಯ ಮೇಲೆ ಒಂದು ಸಾಧನೆ ಮಾಡಿ ನಾನು ಪುನಃ ಉನ್ನತ ಸ್ಥಿತಿಯನ್ನು ತಲುಪಬೇಕು. ಅಥವಾ ಒಂದು ವೇಳೆ ಅವರು ಆ ಮೋಕ್ಷ ಸ್ಥಿತಿಯಲ್ಲಿಲ್ಲ ಅಂದರೆ ಆ ಮೋಕ್ಷ ಸ್ಥಿತಿಯನ್ನು ತಲುಪಬೇಕು ಅನ್ನುವಂಥ ಪ್ರತಿಯೊಂದು ಆತ್ಮದ ಉದ್ದೇಶ. ಆ ಒಂದು ಆತ್ಮಗಳಿಗೆ ಸಹಾಯ ಆಗಲಿ ಅನ್ನುವ ಉದ್ದೇಶದಿಂದ ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾರೆ. ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಆತ್ಮದ ಉದ್ದೇಶ ತಾನು ಮೋಕ್ಷ ಜೀವಿ ಆಗಬೇಕು, ಸಾಧನೆ ಮಾಡಬೇಕು, ಉನ್ನತ ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳಿ ಅದನ್ನು ನಾವು ಆತ್ಮಸ್ಥಿತಿ ಅಂತ ಕರಿತೀವಿ. ಅದನ್ನ ಈ ಭೂಮಿ ಮೇಲೆ ಒಂದು ಆತ್ಮ ಬಂದಾಗ ಈ ಭೂಮಿಯಲ್ಲಿ ಒಂದು ಲಕ್ಷಣ ಇದೆ, ಮಾಯೆ ಆವರಿಸಿರ್ತದೆ. ಯಾವಾಗ ಆ ಮಾಯೆ ಪ್ರತಿಯೊಂದು ಜೀವವು ಈ ಮಾಯೆಗೆ ಬಂದಾಗ ಅದನ್ನು ಮರೆತು ಬಿಡ್ತಾನೆ. ಅಂದರೆ ನಾನು ಯಾವ ಉದ್ದೇಶದಿಂದ ಬಂದಿದ್ದೇನೆ ಅನ್ನೋದನ್ನು ಮರೆತು ತಾನು ಮಾಯೆಯಲ್ಲಿ ಬರ್ತಾನೆ. ಮಾಯೆ ಅಂತಂದರೆ ನನ್ನದು ದೇಹ, ನನ್ನದು ಮಕ್ಕಳು, ಹೆಂಡತಿ, ಸಂಸಾರ, ಈ ಭ್ರಮೆಯಲ್ಲೇ ಬಿದ್ದು ಬಿಡ್ತಾನೆ. ಇದೇ ನನ್ನ ಜಗತ್ತು, ಇದಕ್ಕಾಗಿ ನಾನು ಬಂದಿದ್ದೇನೆ ಅನ್ನುವ ಭ್ರಮೆಯಲ್ಲೇ ಬಿದ್ದು ಬಿಡ್ತಾನೆ. ಆವಾಗ ಅದು ದೇಹ ಸ್ಥಿತಿ ಅಂತ. ಅದೇ ಮಾಯೆ ಅಂದರೆ ಬೇರೆ ಏನಿಲ್ಲ. ನಾನು ನನ್ನದು, ಇವರು ಅಂದರೆ ನನಗೆ ಇಷ್ಟ, ಇವರು ಅಂದರೆ ನನಗೆ ಕಷ್ಟ, ಅವರು ಅಂದರೆ ನನಗೆ ಆಗೋಲ್ಲ, ನನಗೆ ಇವರೆಲ್ಲ ಶತ್ರುಗಳು, ಇದೆಲ್ಲ ದೇಹ ಸ್ಥಿತಿ. ಅದು ನಾವೇ ಅದೇ ಮಾಯೆ. ಆ ಮಾಯೆ ಅನ್ನೋದನ್ನು ಯಾವಾಗ ಅಜ್ಞಾನದಿಂದ ಆ ಮಾಯೆ ಆವರಿಸುತ್ತದೆ, ಯಾವಾಗ ಒಬ್ಬ ಮನುಷ್ಯನಿಗೆ ಜ್ಞಾನ ಶುರುವಾಗ್ತದೆ, ಜ್ಞಾನ ಬರ್ತದೆ, ಆ ಜ್ಞಾನ ಬಂದಾಗ ಆ ಮಾಯೆಯನ್ನು ಸರಿತಾ ಬರ್ತದೆ. ಅಂದರೆ ನಾನು ಅಂದರೆ ದೇಹ ಅಲ್ಲ, ಆತ್ಮ. ನಾನು ಬಂದಿದ್ದು ಇಲ್ಲಿ ಸಾಧನೆ ಮಾಡಬೇಕಾಗಿ. ಹಾಗಾಗಿ ಇವರೆಲ್ಲ ಆತ್ಮ ಬಂಧುಗಳು. ಅಂದರೆ ಈಗ ಮಕ್ಕಳು, ಮರಿ, ತಂದೆ, ತಾಯಿ, ಇವರೆಲ್ಲರೂ ನಮ್ಮ ಆತ್ಮದ
ಸಹಕಾರಿಯಾಗಿರುವವರು. ಇವರು ಯಾರು ನಿಮಗೆ ಶತ್ರುಗಳು ಅಲ್ಲ, ನಾವು ಒಬ್ಬರಿಗೊಬ್ಬರು ಸಹಕಾರಿಯಾಗಿರಬೇಕು. ಹಾಗಾಗಿ ಪ್ರತಿಯೊಬ್ಬರಿಂದಲೂ ನಾನು ಕಲಿಯೋದಿಲ್ಲ. ನನ್ನ ತಂದೆ ತಾಯಿಯಿಂದ, ಮಕ್ಕಳಿಂದ, ದೊಡ್ಡವರಿಂದ, ಪ್ರತಿಯೊಬ್ಬರಿಂದಲೂ ನಾನು ತಿಳಿದುಕೊಳ್ಳುವಂಥದ್ದಿದೆ ಅನ್ನೋದನ್ನು ಯಾವಾಗ ಅಭ್ಯಾಸ ಶುರು ಮಾಡ್ತಾನೆ ಒಬ್ಬ ಮನುಷ್ಯ, ಆತ್ಮಸ್ಥಿತಿಯಲ್ಲಿ ತಾನು ಎಲ್ಲವನ್ನ ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡ್ತಾನೆ, ಎಲ್ಲವನ್ನ ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾರನ್ನು ದೋಷಿಸೋಲ್ಲ, ಯಾರು ಏನು ಹೇಳಿದ್ರು, ಏನು ಮಾಡಿದ್ರು ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಇದರಿಂದ ನಾನು ಏನು ಕಲಿಯೋದಿದೆ ಅಂತ ತಿಳ್ಕೊಂಡು ಕಲಿತಾನೆ. ಇಲ್ಲ ಅಂದರೆ ತಾನು ಸುಮ್ಮನೆ ಇರ್ತಾನೆ. ಅಂದರೆ ಅವ್ರ ಮೇಲೆ ಯಾವುದೇ ರಾಗ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ. ಹೀಗೆ ಅವನ ಪಾಲಿಗೆ ಯಾರು ಶತ್ರುಗಳು ಅಂತಲೂ ಇರೋಲ್ಲ, ಮಿತ್ರರು ಅಂತಲೂ ಇರೋಲ್ಲ. ಎಲ್ಲರನ್ನು ಒಂದು ಆತ್ಮ, ಎಲ್ಲರೂ ನಮಗೆ ಯಾವುದೋ ಒಂದು ರೂಪದಲ್ಲಿ ನನಗೇನು ಕಲಿಸ್ತಾ ಇದ್ದಾರೆ, ನಾನು ಕಲಿಲಿಕ್ಕೆ ಬಂದಿದ್ದೇನೆ, ಕಲಿತಾ ಇದ್ದೇನೆ ಅಷ್ಟೇ. ಹೀಗೆ ಆತ್ಮಸ್ಥಿತಿಯನ್ನು ತಾನು ರೂಢಿಸಿಕೊಂಡು ಯಾವಾಗ ಸಾಧನೆಗೆ ಮುಖ ಮಾಡ್ತಾನೆ, ಆಗ ಒಂದು ಆತ್ಮ ನಿಜವಾಗಲೂ ಯಾಕೆ ಸೃಷ್ಟಿಗೆ ಬಂದಿದೆ ಅದು ಸಾರ್ಥಕ ಆಗಲಿಕ್ಕೆ ಶುರುವಾಗ್ತದೆ. ಆಗ ಆ ವ್ಯಕ್ತಿ, ಆ ಒಂದು ಜೀವ ತಾನು ಉನ್ನತ ಸ್ಥಿತಿಯನ್ನು ಹೊಂದುತ್ತಾ ಈ ಮಾಯೆಯನ್ನು ತಪ್ಪಿಸಿಕೊಂಡು ಉನ್ನತ ಸ್ಥಿತಿಯನ್ನು ಹೊಂದಿ ಖಂಡಿತ ಯಾವ ಉದ್ದೇಶದಿಂದ ಬಂದಿದ್ದಾನೆ ಮೋಕ್ಷ ಸಾಧನೆ ಅದನ್ನು ತಾನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಒಟ್ಟಾರೆ ಉದ್ದೇಶ, ಸೃಷ್ಟಿಯ ಉದ್ದೇಶ ನಾವು ಈ ಮಾಯಾಜಾಲದಿಂದ ತಪ್ಪಿಸ್ಕೊಂಡು ಮೋಕ್ಷಕ್ಕೆ ಹತ್ರ ಆಗ್ಬೇಕನ್ನೋದೇ ಈ ಸೃಷ್ಟಿಯ ಉದ್ದೇಶ. ಸೊ ಲಾಸ್ಟಿಗೆ ನಮ್ಮ ಜನಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ? ಮಾಯೆ ಅಂತ ಇಷ್ಟ ತಪ್ಪು ತಿಳುವಳಿಕೆ, ಭ್ರಮೆ ಅಂತೀವಲ್ಲ, ಅದನ್ನ ಈ ಸೃಷ್ಟಿ ಪ್ರತಿ ಬಾರಿಗೂ ನಾವು ಎಚ್ಚರಿಸ್ತಾ ಇರ್ತಾರೆ, ಆದರೂ ನಾವು ಅದನ್ನು ಎಚ್ಚರಿಸಬಹುದು. ಹಾಗಾಗಿ ಅದರಿಂದ ಹೊರಬರಬೇಕು. ಪ್ರತಿಯೊಬ್ಬರನ್ನು ನಾವು ಸ್ನೇಹಿತರಾಗಿ, ತಂದೆ ತಾಯಿ ಮಕ್ಕಳು ಪ್ರತಿಯೊಬ್ಬರು ಕೂಡ ನಮಗೆ ಆತ್ಮ ಬಂಧುಗಳು, ಒಬ್ರಿಗೊಬ್ರು ನಾವು ಇಂಟರ್ ಕನೆಕ್ಟೆಡ್ ಇದ್ದೀವಿ. ಹಾಗಾಗಿ ಎಲ್ಲರನ್ನ ನಾವು ಅದೇ ದೃಷ್ಟಿಯಲ್ಲಿ ನೋಡ್ತಾ ಹೋದರೆ ಸಾಧ್ಯ. ಇವಾಗ ಒಟ್ಟಾರೆ ಜನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಧ್ಯಾನ ಮಾಡ್ಬೇಕು, ಅದರಿಂದ ನಾವು ಉನ್ನತ ಸ್ಥಿತಿಯನ್ನ ತಲುಪ್ತೇವೆ ಅಂತ ಹೇಳ್ತೀರಾ? ಆಧ್ಯಾತ್ಮ, ನಿಜವಾದ ಆಧ್ಯಾತ್ಮ ಅಂದರೆ ಧ್ಯಾನ. ಉಳಿದಿದ್ದೆಲ್ಲವೂ ಆ ಧ್ಯಾನ ಸ್ಥಿತಿಯನ್ನು ತಲುಪಲಿ ಅಂತ ಇರುವ ಮಾರ್ಗಗಳಷ್ಟೇ. ನೀವು ಭಕ್ತಿ ಮಾಡೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ಸ್ತೋತ್ರ ಹೇಳೋದಿರ್ಬೋದು, ಜಪ ಮಾಡೋದಿರ್ಬೋದು, ದೇವರಲ್ಲೂ ಕೂಡ ಭಕ್ತಿ ಅನ್ನೋದಿರ್ಬೋದು. ಏಕೆಂದರೆ ಗೀತೆಯಲ್ಲೂ ಕೂಡ ಕೃಷ್ಣ ಹೇಳಿದ್ದಾನೆ, ಕರ್ಮಯೋಗಿಗಿಂತಲೂ ಜ್ಞಾನ ಯೋಗಿಗಿಂತಲೂ ಧ್ಯಾನ ಯೋಗಿ ಶ್ರೇಷ್ಠನಾದವು, ಯೋಗಿ ಭಾವವರ್ಜನ, ನೀನು ಯೋಗಿ ಆಗು ಅಂತ ಹೇಳಿ. ಅಂದರೆ ನನಗೆ ಒಬ್ಬ ಕರ್ಮ ಮಾಡುವ ಒಬ್ಬ ಭಕ್ತನಿಗಿಂತಲೂ, ಕರ್ಮ ಅಂತಂದರೆ ಏನು, ಪೂಜೆ ಪುನಸ್ಕಾರ, ವ್ರತ, ಜಪ, ತಪ ಮಾಡಿಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕಿ ಬೆಳಗ್ಗೆ ಎದ್ದು ಎಲ್ಲ ಮಾಡುವ ಕರ್ಮಯೋಗಿ. ನಾನು ಮಾಡುವ ಕರ್ಮದ ಮೂಲಕ ದೇವರನ್ನು ನೋಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಇವನು ಮೊದಲ ಹಂತ. ಎರಡನೇ ಹಂತದಲ್ಲಿ ಜ್ಞಾನ ಪಡೆಯಲಿಕ್ಕೆ ಶುರು ಮಾಡ್ತಾನೆ. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾಕೆ ಬಂದಿದ್ದೇನೆ, ದೇವರು ಅಂದರೆ ಯಾರು, ನಾನು ಏನು ಮಾಡಬೇಕಾಗಿದೆ ಅನ್ನುವ ಸತ್ಯವನ್ನು ತಿಳಿಯಲಿಕ್ಕೆ ಶುರು ಮಾಡ್ತಾನೆ. ಅದು ಜ್ಞಾನಯೋಗ. ಆ ಜ್ಞಾನಯೋಗ ಯಾವಾಗ ಕರ್ಮಯೋಗವನ್ನು ಮಾಡ್ತಾನೆ, ಆ ಜ್ಞಾನಯೋಗದ ಮೂಲಕ ತಾನು ಜ್ಞಾನವನ್ನು ಸಂಪಾದನೆ ಮಾಡಿ ಆಗ ಆ ಮಾಯೆ ಎನ್ನುವುದು ಸರಿತಾ ಬರ್ತದೆ. ಆಗ ಅವನು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಧ್ಯಾನಯೋಗ. ಆಗ ಧ್ಯಾನಯೋಗದಲ್ಲಿ ಕೊಡ್ತಾನೆ ತಪಸ್ಸು. ಧ್ಯಾನಯೋಗದಲ್ಲಿ ತಪಸ್ಸು ಯಾವಾಗ ತಾನು ಧ್ಯಾನಯೋಗಕ್ಕೆ ಕೊಡ್ತಾನೆ, ತನ್ನೊಳಗೆ ತನ್ನ ಆತ್ಮವನ್ನು, ಆ ಪರಮಾತ್ಮನನ್ನು ಕಾಣಲಿಕ್ಕೆ ಶುರು ಮಾಡ್ತಾನೆ. ಆಗ ಆವಾಗ ಇದೆಲ್ಲ ಕರ್ಮಯೋಗ, ಜ್ಞಾನಯೋಗದ ಉದ್ದೇಶ ಅಂತಂದರೆ ಒಬ್ಬ ವ್ಯಕ್ತಿಯನ್ನು ಧ್ಯಾನ ಯೋಗಿಯನ್ನಾಗಿ ಮಾಡಿ. ಯಾವಾಗ ಒಬ್ಬ ಧ್ಯಾನ ಯೋಗಿ ಆದ ಕೃಷ್ಣ ಇವೆಲ್ಲ ಇಬ್ಬರಿಗಿಂತಲೂ ನಾವು ಕರ್ಮಕ್ರಿಯೆ ಮಾಡುವಂಥದ್ದು ಧ್ಯಾನ ಯೋಗಿ. ಅವನು ಪೂಜೆ ಮಾಡೋದಿಲ್ಲ, ಪುನಸ್ಕಾರ ಮಾಡೋಲ್ಲ, ಸ್ತೋತ್ರ ಹೇಳೋಲ್ಲ, ಮಂತ್ರ ಹೇಳೋಲ್ಲ, ಕೃಷ್ಣ ನಾಮಸ್ಮರಣೆ ಮಾಡೋಲ್ಲ, ಏನು ಮಾಡೋಲ್ಲ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಏನು ಮುಖ್ಯವಾದ ಮೂಲ ಶಕ್ತಿ ಏನಿದೆ, ಆ ಶಕ್ತಿಯನ್ನು ನಾನು ಹೊಂದಬೇಕು, ನನ್ನೊಳಗಿರುವ ಆ ಪರಮಾತ್ಮನನ್ನು ಕಾಣಬೇಕು ಅಂತ ಹೇಳಿ ತನ್ನೊಳಗೆ ದೇವರನ್ನು ಮಥನ ಮಾಡಲಿಕ್ಕೆ ಶುರು ಮಾಡ್ತಾನೆ ಧ್ಯಾನ ಸಂತನಾಗಿ. ಆಗ ಆ ಭಗವಂತ ತಾನು ಪ್ರಕಟನಾಗಿ ಶುರು ಮಾಡ್ತಾನೆ ನಿರಂತರ ಸಾಧನೆ ಮೂಲಕ. ಅದೇ ದೇವರು ಬಯಸುವುದೇ ಅಲ್ಲ, ನೀನು ವ್ರತ ಮಾಡು, ಜಪ ಮಾಡು, ತಪ ಮಾಡು ಅಂತ ಅಲ್ಲ. ನಿನ್ನದೇ ಇರ್ತೇನೆ ನಾನು ಕೃಷ್ಣ, ನಾನೆಲ್ಲೋ ಅಲ್ಲ, ಎಲ್ಲೋ ವೈಕುಂಠದಲ್ಲಿ, ಎಲ್ಲೋ ಕ್ಷೀರಸಾಗರದಲ್ಲಿ ಅಲ್ಲ, ನಿನ್ನೊಳಗೆ ಇದ್ದೇನೆ, ಅದನ್ನು ಹುಡುಕು, ಅದನ್ನು ನನ್ನನ್ನು ಕಾಣುವ ಪ್ರಯತ್ನ ಮಾಡು ದೇಹದಿಂದ ಅಂತ ಹೇಳಿ. ಹಾಗಾಗಿ ಕೃಷ್ಣನಿಗೆ ಪರಮಪ್ರಿಯರಾದವರು ಯಾರು ಅಂದರೆ ಭಗವಂತನಿಗೆ ಧ್ಯಾನಯೋಗಿ, ತಪಸ್ವಿ. ಹಾಗಾಗಿ ಪ್ರತಿಯೊಬ್ಬರೂ ಧ್ಯಾನಿಗಳಾಗಬೇಕು. ಉಳಿದುದೆಲ್ಲ ಬಿಡಬೇಕು ಅಂತ ಅರ್ಥ ಅಲ್ಲ, ಕನಿಷ್ಠ ಅಂತ ಅರ್ಥ ಅಲ್ಲ. ಆದರೆ ಇದಕ್ಕೆ
ಇದು ಬಹಳ ದೇವರನ್ನು ಪಡೆಯಲಿಕ್ಕೆ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಇದು ಬಹಳ ಹತ್ತಿರವಾದ ಸುಲಭವಾದ ಮಾರ್ಗ. ಮತ್ತು ಬಹಳ ಬೇಗ ನೀವು ಎಲ್ಲ ಬಂಧನದಿಂದ ಹೊರಗೆ. ಈಗ ನೋಡಿ ಕರ್ಮಯೋಗ ಮಾಡಬೇಕಂದ್ರೆ ಕಷ್ಟ ಇದೆ, ದುಡ್ಡು ಬೇಕು, ಇಲ್ಲ ಬೇಕು, ಖರ್ಚು ಮಾಡಬೇಕಾಗ್ತದೆ, ಅದಕ್ಕೆ ಬೇಕಾದ ಪೂಜಾ ಸಾಮಗ್ರಿ ತರಬೇಕಾಗ್ತದೆ. ಆಮೇಲೆ ಚಳಿಗಾಲದಲ್ಲಿ ಬೆಳಗ್ಗೆ ಎದ್ದು 4 ಗಂಟೆಗೆ ಸ್ನಾನ ಮಾಡಬೇಕು, ಹೂ ತರಬೇಕು, ಏನೇನು ಮಾಡಿ ಅದು ದೇಹಕ್ಕೂ ಕೂಡ ಶ್ರಮ ಇದೆ ಅಲ್ವಾ. ಆದರೆ ಧ್ಯಾನ ಯೋಗ ಹಾಗಲ್ಲ. ಸುಮ್ಮನೆ ಎದ್ದು ಕಣ್ಣು ಮುಚ್ಚಿಬಿಡ್ತದೆ ಅಥವಾ ರಾತ್ರಿ ಸುಮ್ಮನೆ ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನ ಇಟ್ಟು ತಾನು ಕೂತ ಅಂತಾದರೆ ಆ ಶ್ವಾಸವೇ ಅವನನ್ನು ನಿಜವಾದ ತನ್ನೊಳಗಿನ ಆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತ. ಹಾಗಾಗಿ ಎಲ್ಲರೂ ಧ್ಯಾನ ಯೋಗಿ ಆಗಬೇಕು. ಅದೇ ನಿಜವಾದ ಅಧ್ಯಾತ್ಮ. ಹಿಂದಿನಿಂದಲೂ ಕೂಡ ಪ್ರತಿಯೊಬ್ಬರು ಹೇಳಿದ್ದು ಅದನ್ನು, ಮಾಡಿದ್ದು ಅದನ್ನು. ಹಾಗಾಗಿ ಬುದ್ಧ ಇರ್ಬೋದು, ಕೃಷ್ಣ ಇರ್ಬೋದು, ಮಹಾವೀರರಿರ್ಬೋದು, ಪತ್ರಿಜಿ ಗುರುಗಳಿರ್ಬೋದು, ಇವತ್ತು PSS ಮೂವ್ಮೆಂಟ್ನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಪಿರಮಿಡ್ ಮಾಸ್ಟರ್ಗಳಿರ್ಬೋದು, ಎಲ್ಲರೂ ಧ್ಯಾನ ಯೋಗಿಗಳಾಗಿದ್ದಾರೆ, ಧ್ಯಾನಿಗಳಾಗಿದ್ದಾರೆ, ಮೋಕ್ಷ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹಾಗಾಗಿ ಧ್ಯಾನದ ಜೊತೆಗೆ ಜ್ಞಾನಾಗ್ನಿ ದಗ್ಧ ಕರ್ಮಾಣ, ಧ್ಯಾನಾಗ್ನಿ ದಗ್ಧ ಕರ್ಮಾಣ. ಧ್ಯಾನ ಇಲ್ಲಿಯವರೆಗೆ ನಾವು ಮಾಡಿದ ಎಲ್ಲ ಕರ್ಮವನ್ನು ದಗ್ಧ ಮಾಡ್ತದೆ, ಅದನ್ನು ನಾಶ ಮಾಡುವ ಶಕ್ತಿ ಧ್ಯಾನಕ್ಕೆ ಇದೆ. ಮುಂದೆ ಬರಬಹುದಾದ ಕರ್ಮಗಳನ್ನು ತಡೆಯುವ ಶಕ್ತಿ ಜ್ಞಾನಕ್ಕೆ. ಯಾಕೆಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಜ್ಞಾನ ಇದ್ದರೆ ಅದರಿಂದ ಮುಂದೆ ಏನು ತಪ್ಪಾಗದೆ ಕರ್ಮ ಬರುವುದನ್ನು ನಾವು ತಡೆಯಬೇಕು. ಇಲ್ಲ ನೀವು ಒಂದು ಕಡೆ ಧ್ಯಾನ ಮಾಡ್ತಾ ಹೇಗೆ ಬದುಕಬೇಕು ಅನ್ನೋದು ಗೊತ್ತಿದ್ದೇ ಇದ್ದರೆ, ಅಜ್ಞಾನದಲ್ಲಿದ್ದರೆ ಅದು ಸಾಧ್ಯ ಇಲ್ಲ. ಧ್ಯಾನ ಯೋಗದ ಜೊತೆಗೆ ಜ್ಞಾನ ಯೋಗಕ್ಕೂ ಕೂಡ ಒತ್ತು ಕೊಡಬೇಕು. ಅದು ಜ್ಞಾನ ಯೋಗ ನಮ್ಮ ಮಾಯೆಯಿಂದ ಹೊರಗೆ ಬರ್ತದೆ, ಅಂದರೆ ದೇಹ ಸ್ಥಿತಿಯಿಂದ ಆತ್ಮಸ್ಥಿತಿಗೆ ಬರ್ತದೆ. ಓಕೆ ಸರ್, ಥ್ಯಾಂಕ್ ಯು. ನೀವು ಒಳ್ಳೆ ಸಂದೇಶ ಕೊಟ್ರಿ. ಧ್ಯಾನದ ಬಗ್ಗೆ ಇರ್ಬೋದು, ಸೊ ಉಡುಪಿ ಬಗ್ಗೆ ಇರ್ಬೋದು, ಸೊ ಗುಡಾಕೇಶದ ಬಗ್ಗೆ ಇರ್ಬೋದು, ಜನರಿಗೆ ಒಂದು ಅವೇರ್ನೆಸ್ ಮೂಡ್ತು ಇದ್ರ ಬಗ್ಗೆ. ತುಂಬ ಇದರ ಬೆನಿಫಿಟ್ಸ್ ಇದೆ ಇದರಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.